ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನುಡಿ ಜನ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಫ್ರೆಂಡ್ಸ್, ಎಲ್ಲರೂ ಕೂಡ ಕೇಳ್ತಾ ಇದ್ರಿ, ಮೇಡಮ್ ಸಿಟಿಜನ್ಶಿಪ್ ಅಂದರೆ ವಯಸ್ಸಾದವ್ರಿಗೆ ಯಾವುದಾದ್ರೂ ಒಂದು ಒಳ್ಳೆಯ ಪೋಸ್ಟ್ ಆಫೀಸ್ ಸ್ಕೀಮ್ ಇದ್ದರೆ ಹೇಳಿ ಅಂತ ಹೇಳಿಬಿಟ್ಟು. ಸೊ ಇವತ್ತು ಅಂಥವ್ರಿಗಾಗಿ ಒಂದು ಒಳ್ಳೆಯ ಪೋಸ್ಟ್ ಆಫೀಸ್ ಸ್ಕೀಮ್ ತಂದಿದ್ದೀನಿ. ಸೊ ಇದರಲ್ಲಿ ನಿಮಗೆ ಪ್ರತಿ ತಿಂಗಳು 20,000 ರೂಪಾಯಿ ಸಿಗುತ್ತೆ. ಸೊ ಹಾಗಾದರೆ ಇದು ಯಾವ ಸ್ಕೀಮು, ನೀವು ಯಾವ ರೀತಿ ಇದರಲ್ಲಿ ಹೂಡಿಕೆ ಮಾಡಬೇಕು, ಹೇಗೆ ಅಂತ ಹೇಳಿಬಿಟ್ಟು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೆ ಯಾರಿನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ. ಹಾಗೆ ಯಾರಿಗೆಲ್ಲ ಈ ಒಂದು ಸ್ಕೀಮನ್ನು ಓಪನ್ ಮಾಡಲಿಕ್ಕೆ ಇಂಟ್ರೆಸ್ಟ್ ಇದೆ ಅಂಥವ್ರಿಗೆಲ್ಲ ಈ ಒಂದು ವಿಡಿಯೋವನ್ನು ಶೇರ್ ಮಾಡಿ. ಆದಷ್ಟು ವಯಸ್ಸಾದವರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ, ಓಕೆನಾ? ಸೊ ಮೊದಲಿಗೆ ಇದರಲ್ಲಿ ಯಾವ ಥರ ಹೂಡಿಕೆ ಮಾಡಬೇಕು ಅಂತ ಹೇಳಿದ್ರೆ, ಮತ್ತು ಅದಾದಮೇಲೆ ಇದರಲ್ಲಿ ಎಷ್ಟೆಲ್ಲ ನಿಮಗೆ ಏನೆಲ್ಲ ಬೆನಿಫಿಟ್ಸ್ ಇದೆ ಅಂತ ಹೇಳಿಬಿಟ್ಟು ತಿಳಿಸ್ತೀನಿ, ಒಂದೊಂದೇ ನಿಯಮನ, ಓಕೆನಾ? ಸೊ ಮೊದಲಿಗೆ ಲಾಭ ಹೇಗೆ ಪಡೆದುಕೊಳ್ಬೇಕು, ಅದಾದಮೇಲೆ ಇದು ಯಾರಿಗೆ ಲಾಭ ಕೊಡುತ್ತೆ, ಅದಾದಮೇಲೆ ಇದಕ್ಕೆ ಯಾರು ಅರ್ಹರಾಗಿರ್ತಾರೆ, ಅದಾದಮೇಲೆ ಯೋಜನೆಯ ಪ್ರಮುಖ ಉದ್ದೇಶ ಏನು ಮತ್ತು ಇದರ ಲಾಭ ಏನು. ಸೊ ಅದಾದಮೇಲೆ ಎಲ್ಲರ ಒಂದು ತಲೆಯಲ್ಲಿ ಓಡುವಂಥದ್ದು, ಹಣ ನಾವು ಕಟ್ಟಿದ ಮೇಲೆ ಹಿಂತಿರುಗಿಸಿಕೊಳ್ಳುವ ನಿಯಮ ಹೇಗಿರುತ್ತೆ, ಅದಾದಮೇಲೆ ಇದನ್ನು ಹೇಗೆ ನಾವು ಅರ್ಜಿ ಸಲ್ಲಿಸಬೇಕು, ಮತ್ತು ಈ ಒಂದು ಅಕೌಂಟನ್ನು ನಾವು ಹೇಗೆ ಓಪನ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಿಮಗೆಲ್ಲರಿಗೂ ಕೂಡ ಗೊಂದಲ ಇರುತ್ತೆ. ಸೊ ಈಗ ನಾನು ಈ ಎಲ್ಲ ಅಂಶಗಳನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ, ಓಕೆನಾ? ಸೊ ಮೊದಲಿಗೆ ಇದು ಬಂದುಬಿಟ್ಟು ಕೇವಲ ರಾಜ್ಯದ 60ರಿಂದ 70 ವರ್ಷ ಅಥವಾ 80 ವರ್ಷದ ವಯಸ್ಸಾದವ್ರಿಗೆ, ಅಂದರೆ 60 ವರ್ಷ ಮೇಲ್ಪಟ್ಟವ್ರಿಗೆ ಈ ಯೋಜನೆ ಇದೆ ಅಂತ ಹೇಳ್ಬೋದು, ಓಕೆನಾ? ಸೊ 60 ವರ್ಷ ಮೇಲ್ಪಟ್ಟವ್ರಿಗೆ ಇಲ್ಲಿ ತಿಂಗಳಿಗೆ 20,000 ಸಿಗುವಂಥ ಒಂದು ಸೇವಿಂಗ್ಸ್ ಸ್ಕೀಮ್ ಅಂತ ಹೇಳ್ಬೋದು, ಓಕೆ? ಸೊ ನಿಮ್ಗೆ ಗೊತ್ತಿರಬಹುದು, ದೇಶಾದ್ಯಂತ 60 ವರ್ಷ ವಯಸ್ಸಿನ ಹಿರಿಯ ನಾಗರಿಕರಿಗಾಗಿ ಆರ್ಥಿಕ ಸುರಕ್ಷತೆ ಮತ್ತು ಸ್ಥಿರ ಮಾಸಿಕ ಆದಾಯವನ್ನು ಒದಗಿಸುವ ಉದ್ದೇಶದಿಂದ ಸರ್ಕಾರವು ಸೀನಿಯರ್ ಸಿಟಿಜನ್ ಸೇವಿಂಗ್ಸ್ ಸ್ಕೀಮ್, ಓಕೆನಾ, SCSS ಅನ್ನು ಜಾರಿಗೆ ತಂದಿದೆ, ಓಕೆನಾ? ಸೊ ಇದರಲ್ಲಿ ಈ ಯೋಜನೆಯನ್ನು ವೃದ್ಧಾಪ್ಯದಲ್ಲಿ ನಿರಾತಂಕ, ಅಂದರೆ ನೀವು ವಯಸ್ಸಾದ ಮೇಲೆ ಆರಾಮಾಗಿ ಜೀವನ ನಡೆಸಲಿಕ್ಕೆ ಈ ಒಂದು ಅವಕಾಶವನ್ನು ಸರ್ಕಾರ ಇಲ್ಲಿ ಕೊಡ್ತಾ ಇದೆ, ಓಕೆನಾ? ಸೊ ಇಲ್ಲಿ ಏನಪ್ಪ ಬಂಪರ್ ಅವಕಾಶ ಅಂತ ಹೇಳಿದ್ರೆ, ನೀವು ಹೂಡಿಕೆ ಮಾಡುವಂಥದ್ದು, ಓಕೆನಾ? ಸೊ ನೀವು ಯಾವ ರೀತಿ ಹೂಡಿಕೆ ಮಾಡ್ತೀರಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಇಲ್ಲಿ ನೀವು 20,000 ರೂಪಾಯಿಯನ್ನು ತಿಂಗಳಿಗೆ ಪಡಿಬಹುದು ವಯಸ್ಸಾದ ಮೇಲೆ, ಓಕೆ? ಸೊ ಇದರಲ್ಲಿ ಹೂಡಿಕೆ ಮಾಡೋದ್ರಿಂದ ಹೇಗೆ ಲಾಭ ಪಡೆದುಕೊಳ್ಬೇಕು ಅಂತ ತಿಳಿಸ್ತೀನಿ, ಓಕೆನಾ? ಸೊ ಇದರಲ್ಲಿ ಯಾರಿಗೆ ಲಾಭ ಅಂತ ಹೇಳಿದ್ರೆ, ಈ ಯೋಜನೆಯನ್ನು ಪ್ರಯೋಜನವನ್ನು ಪಡೆದುಕೊಳ್ಳಲು ನೀವು ಕನಿಷ್ಠ ವಯಸ್ಸು 60 ವರ್ಷ ಆಗಿರಬೇಕು. ಆದರೆ 55 ವರ್ಷದಿಂದ 60 ವರ್ಷದ ನಡುವೆ ಇವರು ನಿವೃತ್ತಿಯನ್ನು ಪಡೆದಿರಬೇಕು, ಓಕೆನಾ? ಸರ್ಕಾರಿ ಅಥವಾ ಖಾಸಗಿ ಉದ್ಯೋಗಗಳು ಸಹ ಈ ಯೋಜನೆಗೆ ಅರ್ಹರಾಗಿರ್ತಾರೆ, ಓಕೆ? ಇನ್ನು ಹೂಡಿಕೆಯ ಮೊತ್ತವಾಗಿ ಕನಿಷ್ಠ 1,000 ರೂಪಾಯಿಗಳಿಂದ ಹಿಡಿದು ಗರಿಷ್ಠ 30 ಲಕ್ಷವರೆಗೂ ನೀವು ಇದರಲ್ಲಿ ಹೂಡಿಕೆಯನ್ನು ಮಾಡಬಹುದು, ಓಕೆನಾ? 1,000 ರೂಪಾಯಿಯಿಂದ ನೀವು 30 ಲಕ್ಷವರೆಗೂ ತಿಂಗಳಿಗೆ ಹೂಡಿಕೆಯನ್ನು ಮಾಡಬಹುದು. ಸೊ ಇದರಲ್ಲಿ ಲಾಭಗಳು ಏನಪ್ಪ ಅಂತ ಹೇಳಿದ್ರೆ, ಇಲ್ಲಿ ನಿಮಗೆ ವಾರ್ಷಿಕ ಬಡ್ಡಿಯನ್ನು 8.2% ಅಂತೆ ಬಡ್ಡಿಯನ್ನು ಕೊಡ್ತಾರೆ ವಾರ್ಷಿಕವಾಗಿ, ಓಕೆನಾ? ಈ ಬಡ್ಡಿಯನ್ನು ನೀವು ಪ್ರತಿ 3 ತಿಂಗಳಿಗೊಮ್ಮೆ, ಅಂದರೆ ತ್ರೈಮಾಸಿಕವಾಗಿ ಹೂಡಿಕೆದಾರರಿಗೆ ಬ್ಯಾಂಕ್ ಖಾತೆಗೆ ನೇರವಾಗಿ ಪಾವತಿಸಲಾಗುತ್ತೆ, ಓಕೆನಾ? ಇದು ಮಾಸಿಕ ಆದಾಯದಂತೆ ಸಹ ನೀವು ಬಳಸ್ಕೊಳ್ಬಹುದು. ಇನ್ನು ಯೋಜನೆಯ ಕಾಲಾವಧಿ ಬಂದ್ಬಿಟ್ಟು 5 ವರ್ಷಗಳಾಗಿರುತ್ತೆ. ಅವಧಿ ಮುಗಿದ ನಂತರ ಮತ್ತೊಮ್ಮೆ 3 ವರ್ಷ ಕಾಲ ನೀವೇನಾದರೂ ಎಕ್ಸ್ಟೆಂಡ್ ಮಾಡಬೇಕು ಅಂತ ಹೇಳಿದ್ರೆ ಅದು ಕೂಡ ಸಾಧ್ಯ ಇದೆ. ಜೊತೆಗೆ ಇಲ್ಲಿ ಹೂಡಿಕೆ ಮಾಡಿದ್ರೆ ಈ ಮೊತ್ತಕ್ಕೆ ಆದಾಯ ತೆರಿಗೆ ಕಾಯ್ದೆಯ ಸೆಕ್ಷನ್ 80ರ ಪ್ರಕಾರ 80C ಪ್ರಕಾರ 1.5 ಲಕ್ಷ ರೂಪಾಯಿವರೆಗೂ ನೀವು ತೆರಿಗೆಯನ್ನು ವಿನಾಯಿತಿಯನ್ನು ಕೂಡ ಪಡ್ಕೋಬಹುದು, ಓಕೆನಾ? ಸೊ ಇಷ್ಟು ಲಾಭ ಇದೆ. ಸೊ ಅದಾದಮೇಲೆ ನಿಮಗೆಲ್ಲ ಈಗ ತಲೆಯಲ್ಲಿ ಬರುವಂಥದ್ದು, ಯಾವ ರೀತಿ ನಾವು ಈ ಒಂದು ಹೂಡಿಕೆಯನ್ನು ತೆಗೆದುಕೊಳ್ಬಹುದು. ಸೊ ನಾವೀಗ ತಿಂಗಳಿಗೆ ಇಷ್ಟು ಅಮೌಂಟನ್ನು ಕಟ್ಟಿದ್ವಿ, ನಾವು ನೆಕ್ಸ್ಟ್ ಅದನ್ನು ತೆಗೆದುಕೊಳ್ಬೇಕಂದ್ರೆ ಏನು ರೂಲ್ಸ್ ಇರುತ್ತೆ. ಸೊ ಈಗ ನಿಯಮಗಳು, ಓಕೆನಾ? ಸೊ ಯೋಜನೆಯ ಅವಧಿ ಮುಗಿಯುವ ಮೊದಲು ನೀವೇನಾದರೂ ಹಣವನ್ನು ತೆಗೆದುಕೊಳ್ಬೇಕು ಅಂತ ನಿಮಗೇನಾದರೂ ಅಗತ್ಯವಿದ್ದರೆ, ಇನ್ ಕೇಸ್ ಏನಾದರೂ ಎಮರ್ಜೆನ್ಸಿ ಬಂದರೆ ಏನಪ್ಪ ನಿಯಮಗಳು ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಠೇವಣಿ ಮಾಡಿದ 1 ವರ್ಷದೊಳಗೆ ಹಣ ತೆಗೆದುಕೊಂಡ್ರೆ ಯಾವುದೇ ಬಡ್ಡಿ ಲಭ್ಯವಾಗುವುದಿಲ್ಲ, ಓಕೆನಾ? ಸೊ 1 ವರ್ಷದೊಳಗೆ ನೀವೇನಾದರೂ ಹೂಡಿಕೆ ಮಾಡಿ 1 ವರ್ಷದೊಳಗೆ ನೀವು ಅಮೌಂಟನ್ನು ತೆಗೆದುಕೊಳ್ತೀವಿ ಅಂದರೆ ಯಾವುದೇ ಬಡ್ಡಿ ಬರೋದಿಲ್ಲ. ನೆಕ್ಸ್ಟು ಮುಂಚಿತ ತೆಗೆದ ದಂಡವನ್ನು ಪಾವತಿಸಲಾಗಬಹುದು, ಓಕೆನಾ? ಸೊ ಮುಂಚೆನೇ ನೀವು ಪಡೆದಿದ್ದಕ್ಕೆ ನೀವು ದಂಡ ಕೂಡ ಕಟ್ಟಬೇಕಾಗತ್ತೆ. ಇನ್ನು 1 ರಿಂದ 2 ವರ್ಷಗಳ ನಡುವೆ
ಹಿಂದೆ ತೆಗೆದುಕೊಂಡ್ರೆ ನೀವು 1.5% ದಂಡವು ಮತ್ತು 2ರಿಂದ 5 ವರ್ಷಗಳ ನಡುವೆ ತೆಗೆದುಕೊಂಡ್ರೆ 1% ದಂಡವನ್ನು ವಿಧಿಸಲಾಗುತ್ತೆ. ಓಕೆನಾ. ಸೊ ನೀವು ಯಾವ ರೀತಿ ಮಾಡಬೇಡಿ, ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟನ್ನು ನೀವು ಹೂಡಿಕೆ ಮಾಡಿ ಅದನ್ನು 5 ವರ್ಷವರೆಗೂ ಬಿಡಿ. ನಿಮಗೆ ವಯಸ್ಸಾದ ಮೇಲೆ ತುಂಬ ಹೆಲ್ಪ್ ಆಗುತ್ತೆ. ಓಕೆನಾ. ಸೊ ಇದನ್ನು ನೀವು ಯಾವ ರೀತಿ ಅರ್ಜಿ ಹಾಕಬೇಕು ಮತ್ತು ಇದನ್ನು ಎಲ್ಲಿ ನೀವು ಮಾಡಬೇಕು ಅಂತ ಹೇಳಿದ್ರೆ, ಸೊ ಇದು ಬಂದುಬಿಟ್ಟು ಯಾವುದೇ ರೀತಿಯಾಗಿ ಪೋಸ್ಟ್ ಆಫೀಸ್ ಸ್ಕೀಮ್ ಆಗಿರೋದಿಲ್ಲ. ಓಕೆನಾ. ಸೊ ಇದು ಬಂದುಬಿಟ್ಟು ಎಲ್ಲಿ ಅರ್ಜಿ ಸಲ್ಲಿಸಬೇಕು ಅಂತ ಹೇಳಿದ್ರೆ ಇದು ಪೋಸ್ಟ್ ಆಫೀಸ್ ಸ್ಕೀಮು ಆಗಿದೆ. ಅದಾದಮೇಲೆ ಇದು ನೀವು ಬ್ಯಾಂಕಲ್ಲೂ ಕೂಡ ಇದನ್ನು ಓಪನ್ ಮಾಡಬಹುದು. ಸೊ ಇದು ಬಂದುಬಿಟ್ಟು ಭಾರತೀಯ ಅಂಚೆ ಕಚೇರಿಯಲ್ಲಿ ಆದರೂ ನೀವು ಈ ಅಕೌಂಟನ್ನು ತೆರೀಬಹುದು, ಅಥವಾ ಸರ್ಕಾರದಿಂದ ಅನುಮೋದನೆ ಪಡೆದಂಥ ಯಾವುದೇ ಬ್ಯಾಂಕ್ ಆಗಿರಲಿ ನೀವು ಅಲ್ಲಿ ಕೂಡ ಈ ಒಂದು ಖಾತೆಯನ್ನು ತೆಗಿಬಹುದು. ಫಾರ್ ಎಕ್ಸಾಂಪಲ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಸೇರಿದಂತೆ ಹಲವು ಬ್ಯಾಂಕುಗಳನ್ನು ಆನ್ಲೈನ್ ಮೂಲಕ ಕೂಡ ನೀವು ಈ ಒಂದು ವ್ಯವಹಾರವನ್ನು ಮಾಡಬಹುದು. ಓಕೆನಾ. ಸೊ ನೀವು ಅರ್ಜಿ ಸಲ್ಲಿಸಬೇಕಾದ್ರೆ ನಿಮ್ಮ ವಯಸ್ಸಿನ ಪುರಾವೆ ಬೇಕಾಗುತ್ತೆ, ಪ್ಯಾನ್ ಕಾರ್ಡ್ ಬೇಕಾಗುತ್ತೆ, ಮತ್ತು ಆಧಾರ್ ಕಾರ್ಡ್, 55ರಿಂದ 60 ವರ್ಷದ ನಿವೃತ್ತಿ ವಯಸ್ಸಿನವರಿಗೆ ನಿವೃತ್ತಿ ದಾಖಲೆಗಳು, ಮತ್ತು ಪಾಸ್ಬುಕ್ ನಕಲು, ಮತ್ತು ಪಾಸ್ಪೋರ್ಟ್ ಸೈಜ್ ಫೋಟೋ. ಸೊ ಇಷ್ಟು ಡಾಕ್ಯುಮೆಂಟ್ಸು ಬೇಕಾಗುತ್ತೆ. ಓಕೆನಾ. ಸೊ ಇದಿಷ್ಟು ಡಾಕ್ಯುಮೆಂಟ್ಸ್ ಬೇಕು. ಇದಿಷ್ಟು ಡಾಕ್ಯುಮೆಂಟ್ಸ್ ಇದ್ದರೆ ನೀವು ಯಾವ ಬ್ಯಾಂಕಲ್ಲೂ ಕೂಡ ನೀವು ಈ ಒಂದು ಖಾತೆಯನ್ನು ತೆರೀಬಹುದು. ಓಕೆನಾ. ಸೊ ನಿಮಗೆ ಗೊತ್ತಿರುವ ಹಾಗೆ ಇದು SCSS ಅಂತ ಹೇಳಿಬಿಟ್ಟು. ಓಕೆ. ಸೊ ನೀವು ಇದನ್ನು ಪೋಸ್ಟ್ ಆಫೀಸಲ್ಲಾದರೂ ತೆಗಿಬೋದು, ಅಥವಾ ಬ್ಯಾಂಕಲ್ಲಿ ಸರ್ಕಾರದಿಂದ ಮಾನ್ಯತೆ ಪಡೆದಂಥ ಬ್ಯಾಂಕ್ಗಳಲ್ಲಿ ಮಾತ್ರ. ಓಕೆ. ಇನ್ನು ಇದಾದಮೇಲೆ ನಾಮಿನಿ ಮತ್ತು ಲಾಭ ಮತ್ತು ತೆರಿಗೆ ಭರಣೆಗಳು. ಸೊ ಇದೆಲ್ಲ ಯಾವ ಥರ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ನಿಮ್ಮೇನಾದರೂ ನಾಮಿನಿ ಇರ್ತಾರಲ್ವ, ಅವ್ರಿಗೆ ಯಾವ ರೀತಿ ಅಂತ ಹೇಳಿದ್ರೆ ಲಾಭ ಅಂತ ಹೇಳಿದ್ರೆ, ಹೂಡಿಕೆದಾರರು ತಮ್ಮ ಕುಟುಂಬದ ಯಾರಾದರೂ ಒಬ್ಬರನ್ನು ನಾಮಿನಿಯಾಗಿ ನಿಗದಿ ಮಾಡಬಹುದು. ಯಾವುದೇ ಅನಾಹುತ ಸಂಭವಿಸಿದರೆ ನಾಮಿನಿಯಾಗಿ ನಿಗದಿ ಪಡೆದ ವ್ಯಕ್ತಿಗೆ ಠೇವಣಿ ಮೊತ್ತವನ್ನು ಹಿಂತಿರಿಸಲಾಗುತ್ತೆ. ಓಕೆನಾ. ತೆರಿಗೆ ದೃಷ್ಟಿಯಿಂದ ಈ ಯೋಜನೆಯಿಂದ ಪಡೆಯುವ ಬಡ್ಡಿ ಆದಾಯವು ತೆರಿಗೆಗೆ ಒಳಪಡುತ್ತದೆ. 1 ವರ್ಷದಲ್ಲಿ 50,000 ರೂಪಾಯಿಗಳಂತೆ ಹೆಚ್ಚು ಬಡ್ಡಿ ಆದಾಯವಿದ್ದರೆ 10% TDS ಟ್ಯಾಕ್ಸ್ ಡಿಡಕ್ಟೆಡ್ ಎಟ್ ಸೋರ್ಸ್ ಕಡಿತ ಮಾಡಲಾಗುತ್ತೆ ಅಂತ ಹೇಳ್ತಿದ್ದಾರೆ. ಓಕೆನಾ. ಸೊ ಈ ರೀತಿ ಸೀನಿಯರ್ ಸಿಟಿಜನ್ ಸೇವಿಂಗ್ಸ್ ಸ್ಕೀಮ್ ವೃದ್ಧರ ಜೀವನದಲ್ಲಿ ಆರ್ಥಿಕ ಸ್ಥಿರತೆ ತರುವ ಒಂದು ಮಹತ್ವದ ಉದ್ದೇಶದಿಂದ ಈ ಹೂಡಿಕೆ ಮಾಡುವ ಮೊದಲು ನೀವೇನು ಮಾಡಬೇಕು ಅಂತ ಹೇಳಿದ್ರೆ, ಪ್ರಸ್ತುತ ಅಧಿಕೃತ ನಿಯಮಗಳನ್ನು ಭಾರತೀಯ ಅಂಚೆ ಇಲಾಖೆಯಲ್ಲಿ ಅಥವಾ ಬ್ಯಾಂಕ್ನಲ್ಲಿ ಹೋಗಿ ವ್ಯವಹಾರವನ್ನು ಅಂದರೆ ನೀವು ಅಲ್ಲಿ ವಿಚಾರಿಸಬೇಕಾಗುತ್ತೆ. ಈ ರೀತಿ ನಮಗೆ ಸ್ಕೀಮ್ ಓಪನ್ ಮಾಡಬೇಕಾಗುತ್ತೆ, ಏನೆಲ್ಲ ಪ್ರಯೋಜನ ಇದೆ ತಿಳಿಸಿ ಅಂತ ಹೇಳಿಬಿಟ್ಟು. ಸೊ ಅಲ್ಲಿ ನಿಮಗೆ ಅವರು ಮಾಹಿತಿಯನ್ನು ಹಂಚ್ಕೊಳ್ತಾರೆ. ಸೊ ಆವಾಗ ನಿಮ್ಮ ಮನೆಯಲ್ಲಿ ವಯಸ್ಸಾದವರಿದ್ದರೆ ಈ ರೀತಿ ನೀವು ಅಕೌಂಟನ್ನು ಓಪನ್ ಮಾಡಬಹುದು, ಸ್ಕೀಮನ್ನು ಓಪನ್ ಮಾಡಬಹುದು. ಓಕೆನಾ. ಸೊ ಹಾಗೆ ಆದಷ್ಟು ಈ ಒಂದು ವಿಡಿಯೋನ ನಿಮ್ಮ ಹೆಚ್ಚಿನ ಫ್ರೆಂಡ್ಸಿಗೆ ಶೇರ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಸೊ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ಹೋಗಬೇಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿಯವರೆಗೂ ಎಲ್ಲರಿಗೂ ಧನ್ಯವಾದಗಳು.